ಇನ್ನು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ರಾಜ್ಯ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ ಅನ್ನುವಂಥ ಒಂದು ವಿಚಾರ ಆಗ ಕೇಳಿ ಬರ್ತಾನೆ ಇರುತ್ತೆ. ಹಿರಿಯೂರು ಉಪಚುನಾವಣೆಯಲ್ಲಿ ಈಗ ಜೆಡಿಎಸ್ ಸ್ಪರ್ಧೆಯನ್ನ ಕಣಕ್ಕಿಳಿಸುವಂತ ಒಂದಿಷ್ಟು ಲೆಕ್ಕಾಚಾರ ಆಗ್ತಿದೆ. ಈ ಕುರಿತು ಕುಮಾರಸ್ವಾಮಿ ಅವರು ಇವತ್ತೊಂದು ಸ್ಪಷ್ಟನೆ ಕೊಟ್ಟರು. ಸದ್ಯ ಕೇಂದ್ರದಲ್ಲಿ ನಾನು ಮಂತ್ರಿ ಆಗಿದ್ದೀನಿ, ನನಗೊಂದಿಷ್ಟು ಜವಾಬ್ದಾರಿ ಕೊಟ್ಟಿದ್ದಾರೆ, ನಾನು ಸಂಸದನಾಗಿರ್ತೀನಿ ಇನ್ನೂ ಒಂದು 3 ವರ್ಷಗಳ ಕಾಲ, ತಕ್ಷಣವೇ ರಾಜ್ಯಕ್ಕೆ ಬರೋದಕ್ಕಾಗೋದಿಲ್ಲ, ಆದರೆ ಸಂಘಟನೆಯ ಕೆಲಸದಲ್ಲಿ ನಾನಿರ್ತೇನೆ. ಜೊತೆಯಲ್ಲೇ ಹಿರಿಯೂರಿನ ಬೈ ಎಲೆಕ್ಷನ್ ಸಂಬಂಧಪಟ್ಟಂತೇನು ಇವತ್ತು ಕುಮಾರಸ್ವಾಮಿಯವರು ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅದನ್ನು ನೋಡಿ ಬರೋಣ. ಈಗ ನಾನು ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಮಂತ್ರಿ ಏನಿದ್ದೇನೆ, ಹಲವಾರು ಜವಾಬ್ದಾರಿ ಕೊಟ್ಟಿದ್ದಾರೆ. ಆ ಜವಾಬ್ದಾರಿ ನಿರ್ವಹಣೆ ಮಾಡ್ತಕ್ಕಂಥದ್ರ ಕಡೆ ನನ್ನ ಗಮನ, ಅದರ ಜೊತೆಗೆ JDS ಮತ್ತು BJP ಮೈತ್ರಿ ಪಕ್ಷದ ಮುಖಾಂತರ ಕರ್ನಾಟಕದಲ್ಲಿ ಇಂಥ ಒಂದು ಕೆಟ್ಟ ಸರ್ಕಾರ ಏನಿದೆ ತೆಗಿತಕ್ಕಂಥ ನಿಟ್ಟಿನಲ್ಲಿ ನಾನು ಹೋರಾಟ, ಇದು ಒಂದು ನನಗೊಂದು ಜವಾಬ್ದಾರಿ ಇದೆ, ಆ ಕೆಲಸ ಮಾಡ್ತಾ ಇದ್ದೀನಿ. ಕುಮಾರಸ್ವಾಮಿಯವರ ಮಾತು ಕೇಳ್ತಾ ಇದ್ರಿ ಸರ್. ಒಂದು ರಾಷ್ಟ್ರೀಯ ಪಕ್ಷವಾಗಿ ಗುರುತಿಸ್ಕೊಂಡಿರುವ BJP ಕಾಂಗ್ರೆಸ್ಸಿಗೆ ಟಕ್ಕರ್ ಕೊಡಬೇಕು ಅನ್ನೋದಕ್ಕಿಂತ ಈ ನಾಡಿನ ಪಕ್ಷ ಆಗಿಬಿಟ್ಟು, ಈ ನೆಲದ ಪಕ್ಷ ಆಗಿಬಿಟ್ಟು, ನಾನು ಕೇಂದ್ರದ ಮಂತ್ರಿ ಆಗಿದ್ದರೂ ಕೂಡ ನಾನು ಹೋರಾಟ ಮಾಡ್ತೀನಿ. ಮೊನ್ನೆ ಪರಿಷತ್ನಲ್ಲೂ ಕೂಡ JDSನಿಂದಲೇ NDA ಭಾಗವಾಗಿ ಅಭ್ಯರ್ಥಿನ ಒಂದು ಅದೃಷ್ಟ ಪರೀಕ್ಷೆಗೆ ಇಳಿದಿದ್ರು, ಆಮೇಲೆ ಅಡ್ಡ ಮತದಾನ ಮತ್ತೊಂದು ಆಯಿತು. ಬಟ್ ಹುರುಪಂತೂ ಇದೆ, ನಾನು ಮಾಡ್ತೀನಿ, ಏನೋ ಮಾಡಬೇಕಂತ. ಈಗ ಕೇಂದ್ರದಲ್ಲಿ ಸಚಿವ ಸ್ಥಾನವನ್ನು ಕೊಟ್ಟಿದ್ದಾರೆ. ನಾವು ನರೇಂದ್ರ ಮೋದಿಯವರ NDA ಮೈತ್ರಿಕೂಟದಲ್ಲಿದ್ದಾಗ ನಾವು ಅವರು ಗೌರವಿಸಬೇಕು, ನನಗೆ ಹುದ್ದೆಗಳನ್ನು ಏನು ಕೊಟ್ಟಿದ್ದಾರೆ ಅದರಲ್ಲಿ ಸಮರ್ಥವಾಗಿ ನಾನು ತೋರಿಸ್ಕೋಬೇಕು ಅನ್ನುವಂಥದ್ದು ನಾವು ಅವರ ಭಾವನೆಯನ್ನು ವ್ಯಕ್ತಪಡಿಸ್ತಾರೆ. ಹಾಗಂತ ರಾಜ್ಯ ರಾಜಕಾರಣಕ್ಕೆ ಬರೋದಿಲ್ಲ ಅಂತ ಎಲ್ಲೂ ಹೇಳಿಲ್ಲ, ಸದ್ಯಕ್ಕೆ ಬರೋದಿಲ್ಲ ಅಂತ ಹೇಳಿದ್ದಾರೆ. ಬರೋದಿಲ್ಲ ಅಂದ್ಬಿಟ್ಟಿದ್ರೆ ಇವತ್ತು BJP ಕೆಲವರೆಲ್ಲ ಇವತ್ತು ದಂಡು ಕಟ್ಟಿಕೊಂಡು ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಆಗೋಗಿರೋದು. ಪ್ರಬಲವಾಗಿ ಸ್ಪರ್ಧೆ ಕೊಡ್ತಾ ಇರುವಂಥದ್ದೇ ಮೈತ್ರಿ ಅಡಿಯಲ್ಲಿ ಚುನಾವಣೆ ಎದುರಿಸಿದ್ರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಕುಮಾರಸ್ವಾಮಿ ಅವರು ನಿಂತ್ಕೊಂಡ್ಬಿಟ್ರೆ ಮಿಕ್ಕಿದ ಯಾವ ವಿಕೆಟ್ಗಳು ನಿಂತ್ಕೊಳ್ಳೋದಿಲ್ಲ, ಎಲ್ಲ ವಿಕೆಟ್ ಹಾರೋಗ್ಬಿಡ್ತವೆ. BJPಯಿಂದ ಅಂತೂ ಯಾವ ಸ್ಪರ್ಧೆನೂ ಇರೋದಿಲ್ಲ. ಮೈತ್ರಿ ಅಡಿ ಚುನಾವಣೆ ಕುಮಾರಸ್ವಾಮಿ ಅವರ ಮುಂದಾಳತ್ವದಲ್ಲಿ ಎದುರಿಸ್ಬಿಟ್ರೆ ಮುಗಿದೋಯ್ತು. ಸೊ ಆ ನಿರೀಕ್ಷೆ ಇತ್ತು. ಹಿರಿಯೂರು ಮೂಲಕ ಏನಾದರೂ ಉಪಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿ ಮತ್ತೆ ಮರಳಿ ರಾಜ್ಯ ರಾಜಕಾರಣಕ್ಕೆ ಬಂದು ಬಿಡ್ತಾರೇನೋ ಅನ್ನುವಂಥದ್ದು. ಅಷ್ಟೊಂದು ಆತರ ಕುಮಾರಸ್ವಾಮಿ ಅವರಿಗೆ ಇದ್ದಂಗಿಲ್ಲ. ಈಗಾಗಲೇ ಕೇಂದ್ರದಲ್ಲಿ ಏನು ಹಿಡ್ತಾ ಇದೆ ಒಂದಷ್ಟು ತಗೊಂಡ್ಬಿಡೋಣ, ಚುನಾವಣಾ ಸಂದರ್ಭ ಬಂದಾಗ ನಿಲುವುಗಳನ್ನು ತಿಳಿಸ್ಕೊಂಡ್ರಾಯ್ತು. ಈಗಿರುವ ಅಧಿಕಾರವನ್ನು ಬಿಟ್ಟು ಉಪಚುನಾವಣೆಯಲ್ಲಿ ಮಾಡಿ ಫೀಲ್ಡಿಗೆ ಇಳಿಯೋದಕ್ಕಿಂತ ಅಧಿಕಾರದಲ್ಲಿ ಇದ್ದುಕೊಂಡೇ ಫೀಲ್ಡಲ್ಲಿ ಕೆಲಸ ಮಾಡುವಂಥ ಬುದ್ಧಿವಂತಿಕೆಯನ್ನಂತೂ ಅವ್ರ ಅಪ್ಪ ಹೇಳ್ಕೊಟ್ಟಿದ್ದಾರೆ. ದೇವೇಗೌಡರು ಆ ಮಟ್ಟಿಗೆ ರಾಜಕೀಯದಲ್ಲಿ ಮಕ್ಕಳನ್ನು ತೀಡಿದ್ದಾರೆ. ರಾಜ್ಯದ BJP ನಾಯಕರಿಗೆ ಆಸೆ ಇಟ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಯಾಕಂತಂದರೆ ಅವರಿಗೆ ಇವತ್ತು ಸಮರ್ಥ ನಾಯಕತ್ವ ಇರದೇ ಇರೋದ್ರಿಂದ ಒಂದು ತಲ್ಲಣದಲ್ಲಿದ್ದಾರೆ, ಗೋಜಲಲ್ಲಿದ್ದಾರೆ, ಗೊಂದಲದಲ್ಲಿದ್ದಾರೆ. ಅವರ ತಲೆಗಳು ಈ ರೀತಿ ಆಲೋಚನೆಗಳು ಬರ್ತಾ ಹೋಗ್ತವೆ. ಕುಮಾರಸ್ವಾಮಿ ಮಾತ್ರ ಒಂದು ಸ್ಪಷ್ಟವಾಗಿದ್ದಾರೆ, ರಾಜ್ಯ ರಾಜಕಾರಣಕ್ಕೆ ಬರಬೇಕು ಅಂತಂದರೆ ಈಗ ಬರಲೇಬೇಕು ಅನ್ನುವಂಥ ಅನಿವಾರ್ಯತೆ ಇಲ್ಲ. ಮತ್ತು D. ಸುಧಾಕರ್ ತೆರವುಗೊಳಿಸಿರುವಂಥ ಅದರ ನಿಧನದ ನಂತರದಲ್ಲಿ ಅವರ ಮಗನಿಗೆ ಸಹಜವಾಗಿ ಒಂದು ಸಿಂಪತಿಯಲ್ಲಿ ಟಿಕೆಟ್ ಸಿಗಬಹುದು ಕಾಂಗ್ರೆಸ್ಸಿನಿಂದ. ಅಲ್ಲಿ JDS ಆಗಲಿ BJP ಆಗಲಿ ಅಂದರೆ ಕಳೆದ ಬಾರಿ ರಾಘವೇಂದ್ರಪ್ಪ ಯಾರೋ ನಿಂತ್ಕೊಂಡಿದ್ರು, ಒಂದು 38 ಸಾವಿರ ಮತಗಳನ್ನೇನೋ ಪಡೆದಿದ್ರು. ಅಲ್ಲಿ ಸ್ಪರ್ಧೆ ಒಡ್ಬೋದೇ ವಿನಃ ಆ ಸಿಂಪತಿ ಎದುರು ಗೆದ್ದು ಬರೋದು ಕಷ್ಟ. ಯಾಕಂದ್ರೆ ಸುಧಾಕರ್ ಅಂತ ಒಂದು ಹಾಳಗೇಡಿತನ ತೋರಿಸ್ಬಿಟ್ಟು ಹೋಗಿಲ್ಲ. ಒಂದು ಸಿಂಪತಿ ಅಂತೂ ಇದ್ದೇ ಇದೆ. ಕಾಂಗ್ರೆಸ್ಗೆ ಉಪಚುನಾವಣೆ ಒಂದು ಗೆಲುವು ಅಲ್ಲಿ ನಿಶ್ಚಿತ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಆಡಳಿತದ ಸರ್ಕಾರ, ಅಲ್ಲಿ ಆ ಶಾಸಕರೆಲ್ಲ ಹೋಗಿ ಸಚಿವರ ಸಂಪುಟ ಪೂರ್ತಿ ಅಲ್ಲಿ ಹೋಗಿ ನಿಂತ್ಕೊಂಡು ಗೆಲ್ಲಿಸ್ಕೊಂಡು ಬರ್ತಾರೆ. ಅಲ್ಲಿ ಸ್ಪರ್ಧೆ ಮಾಡಿ ಅಲ್ಲೆಲ್ಲೋ ಅವಮಾನ ಅನುಭವಿಸೋದಕ್ಕೋ ಅಥವಾ ಅಲ್ಲಿ ಸ್ಪರ್ಧೆಯಲ್ಲಿ ತಾನು ತೊಡಗಿಸ್ಕೊಳ್ಳೋದಕ್ಕೆ ಕುಮಾರಸ್ವಾಮಿ ಅವರಿಗೆ ಇಷ್ಟ ಇಲ್ಲ. ಕುಮಾರಸ್ವಾಮಿ ಅವರ ಕಣ್ಣು ಏನೇ ಇದ್ರೂ 27ಕ್ಕೆ ಪ್ರಮುಖ ಚುನಾವಣೆಯಲ್ಲೇ ನಿಂತುಕೊಂಡು ಮುಂದಾಳತ್ವದಲ್ಲಿ ಚುನಾವಣೆಯನ್ನು ಎದುರಿಸಿ ಚುಕ್ಕಾಣಿ ಹಿಡಿಯುವಂಥ ಪ್ರಯತ್ನಕ್ಕೆ ಬರ್ತಾರೆ. ಹಾಗಾಗಿ ಏನು ಟೆವೆಲ್ ಹಾಕೊಂಡು ಕೂತ್ಕೊಂಡಿದ್ದಾರೆ ಆ ಟೆವೆಲ್ಗಳನ್ನೆಲ್ಲ ಎತ್ತಿ ತಾನು ಒಂದು ಭದ್ರವಾದ ಬುನಾದಿಯನ್ನು ಹಾಕೊಳ್ಳೋದಕ್ಕೆ ಕುಮಾರಸ್ವಾಮಿ ಅವರು ಎಲ್ಲ ಯೋಜನೆ ಹಾಕೊಂಡು ಕೂತ್ಕೊಂಡಿದ್ದಾರೆ. ಕೇಂದ್ರದ ಮಿನಿಸ್ಟರ್ ಆಗಿರೋದ್ರಿಂದ, ಸಚಿವ ಸ್ಥಾನ ಇರೋದ್ರಿಂದ ಕುಮಾರಸ್ವಾಮಿ ಅವರ ಬಲ ಹೆಚ್ಚಿರೋದಂತೂ ಸತ್ಯ. ಮನುಷ್ಯ ಶಾಸಕರ ಸಂಖ್ಯೆ ಎಷ್ಟಿದೆ ಅನ್ನೋದಕ್ಕಿಂತ ಕಾಲಕ್ಕೆ ಎಲ್ಲವನ್ನೂ ಅನುಭವಿಸ್ತಾ ಬರ್ತಾರೆ. ಕಾಲಕ್ಕೆ ಅವ್ರಿಗೆ ಎಲ್ಲವೂ ಸಿಗ್ತಾ ಹೋಗ್ತಾ ಇದೆ. ಸಿಕ್ಕಿರೋದನ್ನ ಬಿಡುವಷ್ಟು ದಡ್ರು ಅವರಲ್ಲ. ಹಾಗಾಗಿ ಸದ್ಯಕ್ಕೆ ಉಪಚುನಾವಣೆಯಲ್ಲಿ ಅವರ ಪಾತ್ರ ಅಂತೂ ಏನೂ ಇಲ್ಲ. ಯಥಾ ಪ್ರಕಾರ ಕಾಂಗ್ರೆಸ್ನ ಅಭ್ಯರ್ಥಿಗೆ ಹೆಚ್ಚಿನ ಒಲವಿದೆ, ಅಲ್ಲೇನು ನಿರೀಕ್ಷೆ ಮಾಡುವಂತಿಲ್ಲ. ಚುನಾವಣಾ ಸಂದರ್ಭದಲ್ಲಿ ಆ ಕಾವಲ್ಲಿ ಬಂದು ನಿಂತುಕೊಂಡು ನಿಲುವನ್ನು ಸ್ಪಷ್ಟಪಡಿಸ್ತಾರೆ. ಮುಂದಾಳತ್ವದಲ್ಲಿ ಚುನಾವಣೆ ಎದುರಿಸುವಂತ ಪ್ರಯತ್ನ ಮಾಡ್ತಾರೆ. ಹೌದು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.